ರಾಷ್ಟ್ರಗೀತೆ ಜನಗಣ ಮನ ಈ ಹಾಡೋದಕ್ಕೂ ಮುನ್ನ ಒಂದೇ ಮಾತರಂ ಕಡ್ಡಾಯ ಮಾಡಲಾಗಿದೆ. ರಾಷ್ಟ್ರಗೀತೆಗೂ ಮುನ್ನ ಒಂದೇ ಮಾತರಂ ಹಾಡೋದು ಕಡ್ಡಾಯ ಅನ್ನುವಂತಹ ಮಾತು ಗೊತ್ತಿದೆ, ನಿಮಗೆ ವಿಚಾರ ಗೊತ್ತಿದೆ. ಒಂದೇ ಮಾತರಂ ಗೀತೆ ಕಡ್ಡಾಯಕ್ಕೆ ಈಗ ಭಾರಿ ವಿರೋಧ ವ್ಯಕ್ತವಾಗ್ತಿದೆ. ಶಾಲೆ ಕಾರ್ಯಕ್ರಮಗಳಲ್ಲಿ ಗೀತೆ ಹಾಡೋದು ಕಡ್ಡಾಯ ಅನ್ನೋದಾಗಿ ಅಖಿಲ ಭಾರತ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿ ಒಂದೇ ಮಾತರಂ ಗೀತೆ ಕಡ್ಡಾಯ, ಸಂವಿಧಾನದ ಬಾಹಿರ ಅನ್ನೋದಾಗಿ ಹೇಳ್ತಿದೆ. ಧಾರ್ಮಿಕ ಜಾತ್ಯತೀತ ಮೌಲ್ಯಗಳಿಗೆ ಈ ಒಂದು ಹಾಡು ವಿರುದ್ಧವಾಗಿದೆ. ಈ ಗೀತೆ ಹೇಳುವುದು ಸುಪ್ರೀಂ ತೀರ್ಪಿಗೆ ವಿರುದ್ಧ ಆಗಿದೆ ಅಂತ. ಗೀತೆಯಲ್ಲಿ ದುರ್ಗಾ ದೇವತೆಗಳ ಬಗ್ಗೆ ಉಲ್ಲೇಖ ಇದೆ. ನಿಮಗೆ ಗೊತ್ತಿರೋ ಹಾಗೆ ಸರ್ವಧರ್ಮವನ್ನ ಕೂಡ ಇಲ್ಲಿ ರೆಸ್ಪೆಕ್ಟ್ ಮಾಡುವಂತಹ, ಜೊತೆಗೆ ಸರ್ವಧರ್ಮೀಣಿಯರಿಗೂ ಕೂಡ ಸಮಾನತೆಯನ್ನು ಕಲ್ಪಿಸಿರುವಂತಹ ದೇಶ ಭಾರತ. ಆದರೆ ಈ ಹಿಂದೆ ಕೂಡ ಒಂದೇ ಮಾತರಂ ಗೀತೆಗೆ ಬಹಳಷ್ಟು ಬಹುತೇಕ ವಿರೋಧ ವ್ಯಕ್ತಪಡಿಸಿದ್ದೆ. ಅಲ್ಲಿ ಮೂರ್ತಿ ಪೂಜೆಗೆ ಸಂಬಂಧಪಟ್ಟಂತೆ ಕೆಲ ಸಾಲುಗಳಿದೆ, ಅದನ್ನ ಇಸ್ಲಾಂ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಯಾವ ವ್ಯಕ್ತಿಗಳು ಕೂಡ ಹಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಾಗಿ ಮುಂದುವರೆದು ಜನಗಣ ಮನ ಈ ರಾಷ್ಟ್ರಗೀತೆ ನ್ಯಾಷನಲ್ ಆಂಥಮ್ ಹಾಡೋದಕ್ಕಿಂತ ಮುಂಚೆ ಒಂದೇ ಮಾತರಂ ಕಡ್ಡಾಯ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಿರೋಧ ಕೂಡ ಭಾಸವಾಗ್ತಾ ಇದೆ. ಇದರ ಮಧ್ಯದಲ್ಲಿ ಈಗ ಮತ್ತೆ ವಿರೋಧದ ಅಲೆ ಎದ್ದಿರೋದು ಅಖಿಲ ಭಾರತ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿಯಿಂದ. ಧಾರ್ಮಿಕ ಜಾತ್ಯತೀತ ಮೌಲ್ಯಗಳಿಗೆ ವಿರುದ್ಧವಾಗಿದೆ ಅಂತ, ಜೊತೆಗೆ ಇದು ಮುಸ್ಲಿಮರ ನಂಬಿಕೆಗಳಿಗೆ ವಿರುದ್ಧವಾಗಿದೆ. ಹೀಗಾಗಿ ಇದು ಮುಸ್ಲಿಮರಿಗೆ ಸ್ವೀಕಾರ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಕಿಡಿಕಾರ್ತಿರೋದು. ಮುಸ್ಲಿಮರು ಒಬ್ಬ ದೇವರನ್ನ ಮಾತ್ರ ಪೂಜೆ ಮಾಡೋದು. ಇಸ್ಲಾಂ ಧರ್ಮದವರು ಯಾವುದೇ ದೇವರನ್ನ ಪೂಜಿಸೋದಿಲ್ಲ, ಅಂದ್ರೆ ಮೂರ್ತಿ ಪೂಜೆ ಇಲ್ಲ. ಹೀಗಾಗಿ ಗೀತೆಯ ಚರಣಗಳು ಜಾತ್ಯತೀತ ಮೌಲ್ಯಗಳಿಗೆ ಹೊಂದಿಕೆ ಆಗೋದಿಲ್ಲ ಅನ್ನೋದು ಮುಸ್ಲಿಮರ ಆಕ್ರೋಶಕ್ಕೆ ಕಾರಣವಾಗ್ತಿರೋದು. ತಕ್ಷಣವೇ ಕೇಂದ್ರ ಸರ್ಕಾರ ಈ ಅಧಿಸೂಚನೆಯನ್ನ ಹಿಂಪಡ್ಕೊಳ್ಬೇಕು. ಹಿಂಪಡೆಯದೇ ಇದ್ರೆ ಅಖಿಲ ಭಾರತ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿ ಕಾನೂನಿನ ಮೊರೆ ಹೋಗ್ತೀವಿ ಅಂತ AIMPLB ಈ ವತಿಯಿಂದ ಭಾರಿ ವಿರೋಧವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ನಿಮಗೆ ಗೊತ್ತಿದೆ, ಅಲ್ಲಾಹುವನ್ನ ಬಿಟ್ಟರೆ ಅಂದರೆ ಬೇರೆ ಬೇರೆ ದೇವರುಗಳನ್ನ, ಅದರಲ್ಲೂ ಮೂರ್ತಿ ಆರಾಧನೆಯನ್ನ ಸಂಪೂರ್ಣವಾಗಿ ಬಹಿಷ್ಕರಿಸಿದ ಧರ್ಮ ಅಂದರೆ ಇಸ್ಲಾಂ ಧರ್ಮ, ನಿಮಗೆ ಗೊತ್ತಿರೋ ಹಾಗೆ. ಹಾಗಾಗಿ ಈ ಗೀತೆಯಲ್ಲಿ ದುರ್ಗಾ ದೇವತೆಗಳ ಪೂಜೆಯ ಬಗ್ಗೆ ಉಲ್ಲೇಖ ಇದೆ. ಜಾತ್ಯತೀತತೆಗೆ ಇದು ವಿರುದ್ಧವಾಗಿದೆ, ನಂಬಿಕೆಗಳಿಗೆ ವಿರುದ್ಧವಾಗಿದೆ. ಹಾಗಾಗಿ ಕೆಲವೊಂದಷ್ಟು ಅಮೌಲ್ಯಗಳಿದೆಯಲ್ಲ, ಆ ಸಾಲುಗಳು ಅದು ನಮಗೆ ಹೊಂದಿಕೆ ಆಗೋದಿಲ್ಲ ಅನ್ನೋದು ಮುಸ್ಲಿಮರ ಆಕ್ರೋಶ. ಹಾಗಾಗಿ ತಕ್ಷಣವೇ ಕೇಂದ್ರ ಈ ಅಧಿಸೂಚನೆಯನ್ನ ಹಿಂಪಡ್ಕೊಳ್ಬೇಕು. ಹಿಂಪಡ್ಕೊಳ್ಳದೆ ಇದ್ರೆ ಅಖಿಲ ಭಾರತ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿಯ ಕಾನೂನು ಮೊರೆ ಹೋಗುತ್ತೆ ಅನ್ನೋದಾಗಿ AIMPLB ಇಂದ ಭಾರಿ ವಿರೋಧ ವ್ಯಕ್ತಪಡಿಸಲಾಗ್ತಿದೆ.